ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ಉಚಿತವಾಗಿ ಹೊಲಿಗೆ ಯಂತ್ರವನ್ನು ಪಡೆಯೋದಕ್ಕೆ ನಾವು ಎಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು, ಏನೆಲ್ಲ ದಾಖಲಾತಿಗಳು ಬೇಕು, ಪುರುಷರು ಮತ್ತು ಮಹಿಳೆಯರು ಇಬ್ಬರೂ ಸಹ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಯಾವುದಪ್ಪ ಈ ಒಂದು ಯೋಜನೆ, ಅರ್ಜಿಯನ್ನು ಸಲ್ಲಿಸೋದಕ್ಕೆ ಏನೆಲ್ಲ ದಾಖಲಾತಿಗಳು ಬೇಕು ಮುಂತಾದ ವಿಷಯದ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ ಸ್ನೇಹಿತರೆ. ನೀವು ಒಂದು ಲೈಕ್ ಮಾಡೋದ್ರ ಮುಖಾಂತರ ಈ ಒಂದು ಮಾಹಿತಿ ಬೇರೆಯವ್ರಿಗೂ ಸಹ ಶೇರ್ ಆಗುತ್ತೆ ಸ್ನೇಹಿತರೆ. ಹಾಗಾಗಿ ಲೈಕ್ ಮಾಡದೇ ಇರ್ತಕ್ಕಂಥವ್ರು ಈಗಲೇ ಲೈಕ್ ಮಾಡಿ. ಅದೇ ರೀತಿಯಾಗಿ ಸರ್ಕಾರದಿಂದ ಬರುವಂತಹ ಹಲವಾರು ಯೋಜನೆಗಳ ಬಗ್ಗೆ ನಮ್ಮೊಂದು ಯೂಟ್ಯೂಬ್ ಚಾನಲಲ್ಲಿ ಮಾಹಿತಿಯನ್ನು ಕೊಡ್ತಾ ಇರ್ತೀವಿ. ಆ ಮಾಹಿತಿ ನಿಮಗೆ ಬರಬೇಕಾದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಾಗ ಮಾತ್ರ ನಿಮಗೆ ಆ ಮಾಹಿತಿ ಬರುತ್ತೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಇರ್ತಕ್ಕಂಥವ್ರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಈ ಒಂದು ಯೋಜನೆಗೆ 18 ವರ್ಷ ದಾಟಿರ್ತಕ್ಕಂಥ ಪುರುಷರು ಮಹಿಳೆಯರು ಇಬ್ಬರೂ ಸಹ ಅರ್ಜಿಯನ್ನು ಸಲ್ಲಿಸಬಹುದು. ಅದೇ ರೀತಿಯಾಗಿ ಪ್ರತಿಯೊಬ್ಬ ಕ್ಯಾಸ್ಟ್ ಅವರು ಸಹ ಅರ್ಜಿಯನ್ನು ಸಲ್ಲಿಸಬಹುದು. SC ST OBC ಜನರಲ್ ಮೈನಾರಿಟೀಸ್ ಈ ರೀತಿ ಕ್ಯಾಸ್ಟು ಆ ಕ್ಯಾಸ್ಟ್ ಈ ಕ್ಯಾಸ್ಟ್ ಅನ್ನೋ ಥರ ಏನಿಲ್ಲ. ಪ್ರತಿಯೊಬ್ಬ ಕ್ಯಾಸ್ಟ್ ಅವರು ಸಹ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಈ ಒಂದು ಯೋಜನೆಗೆ ನೀವು ಅರ್ಜಿಯನ್ನು ಸಲ್ಲಿಸಿದ್ರೆ ನಿಮಗೆ 15,000 ರೂಪಾಯಿ ಬೆಲೆ ಬಾಳುವ ಟೈಲರಿಂಗ್ ಮಿಷಿನನ್ನು ಕೊಡ್ತಾರೆ. ಅದೇ ರೀತಿಯಾಗಿ 4,000 ರೂಪಾಯಿ ಟ್ರೈನಿಂಗ್ ಅಮೌಂಟ್ ಕೊಡ್ತಾರೆ. ಅದೇ ರೀತಿಯಾಗಿ 1 ಲಕ್ಷ ರೂಪಾಯಿ ಲೋನನ್ನು ಕೊಡ್ತಾರೆ ಸ್ನೇಹಿತರೆ. ಸೊ ಈ ಒಂದು ಯೋಜನೆ ಯಾವುದಪ್ಪ ಅಂತ ಅಂದರೆ PM ವಿಶ್ವಕರ್ಮ ಯೋಜನೆ ಅಂತ ಹೇಳ್ಬಿಟ್ಟು. ಸೊ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ನಿಮ್ಮ ಹತ್ರ ಆಧಾರ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್ಕು, ರೇಷನ್ ಕಾರ್ಡು ಈ 3 ದಾಖಲಾತಿಗಳಿದ್ರೆ ನೀವು ನಿಮ್ಮ ಹತ್ತಿರದ CSC ಸೆಂಟರ್ಗೆ ಹೋದರೆ ಈ ಒಂದು PM ವಿಶ್ವಕರ್ಮ ಯೋಜನೆ ಅಂತ ಹೇಳ್ಬಿಟ್ಟು ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸ್ಕೊಡ್ತಾರೆ. ಸೊ ಅರ್ಜಿ ಸಲ್ಲಿಸುವಾಗ ನಿಮ್ಗೆ ಏನು ಟ್ರೈನಿಂಗ್ ಅಮೌಂಟ್ 4,000 ರೂಪಾಯಿ ಅಥವಾ 1 ಲಕ್ಷ ರೂಪಾಯಿ ಲೋನನ್ನು ಪಡ್ಕೋಬೇಕಾದ್ರೆ ನೀವು ಅಪ್ಲಿಕೇಶನ್ ಹಾಕುವಾಗ ಕ್ರೆಡಿಟ್ ಸಪೋರ್ಟ್ ಅಂತ ಇರುತ್ತೆ, ಅಲ್ಲಿ ಎಸ್ ಅಂತ ಕೊಟ್ಟಿರಬೇಕು. ಅದೇ ರೀತಿಯಾಗಿ ಲೋನ್ ಅಮೌಂಟ್ ರಿಕ್ವೈರ್ಡ್ ಅಂತಿರುತ್ತೆ, ಅಲ್ಲಿ 1 ಲಕ್ಷ ರೂಪಾಯಿ ಅಂತ ಎಂಟ್ರಿ ಮಾಡಿರಬೇಕಾಗಿರುತ್ತೆ. ಅದು ಎಂಟ್ರಿ ಮಾಡಿದ್ರೆ ಮಾತ್ರ ನೀವು ಟ್ರೈನಿಂಗ್ ಹೋದಾಗ ಟ್ರೈನಿಂಗ್ ಅಮೌಂಟ್ ಏನಿದೆ 4,000 ರೂಪಾಯಿ ಅದು ಬರುತ್ತೆ ಸ್ನೇಹಿತರೆ. ಅದೇ ರೀತಿಯಾಗಿ 1 ಲಕ್ಷ ರೂಪಾಯಿ ಲೋನನ್ನು ಪಡ್ಕೋಬೇಕಾದ್ರೂ ಕ್ರೆಡಿಟ್ ಸಪೋರ್ಟ್ ಹತ್ರ ಎಸ್ಸು, ನಂತರ ಲೋನ್ ಅಮೌಂಟ್ ರಿಕ್ವೈರ್ಡ್ ಹತ್ರ 1 ಲಕ್ಷವನ್ನು ಎಂಟ್ರಿ ಮಾಡಬೇಕಾಗುತ್ತೆ. ಅರ್ಜಿ ಸಲ್ಲಿಸಿದಾಗ ನಿಮ್ಗೊಂದು ಅಕ್ನಾಲಜ್ಮೆಂಟನ್ನು ಕೊಡ್ತಾರೆ, ಅದರಲ್ಲಿ ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ಈ ಒಂದು ಯೋಜನೆಗೆ ನೀವು ಅರ್ಜಿ ಸಲ್ಲಿಸಿದ ನಂತರ ತಕ್ಷಣವೇ ಅವರು ಟ್ರೈನಿಂಗ್ಗೆ ಕಾಲ್ ಮಾಡೋದಿಲ್ಲ, ಸ್ವಲ್ಪ ನಿಧಾನ ಆಗುತ್ತೆ ಸ್ನೇಹಿತರೆ. ಸೊ 4 ತಿಂಗಳಾಗ್ಬೋದು, 6 ತಿಂಗಳಾಗ್ಬೋದು, 8 ತಿಂಗಳಾಗ್ಬೋದು. ಸೊ ಅರ್ಜಿಯನ್ನು ಆಗಿಬಿಟ್ಟು ನೀವು ಆರಾಮಾಗಿದ್ದರೆ ಅದು ತಾನಾಗೆ ಪ್ರೊಸೆಸಿಂಗ್ ಆಗಿ ಟ್ರೈನಿಂಗ್ ಸೆಂಟರಿಂದ ಕಾಲ್ ಬರುತ್ತೆ. ಸೊ ತುಂಬ ಜನ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದ ಕಾರಣದಿಂದ ಸ್ವಲ್ಪ ನಿಧಾನ ಆಗುತ್ತೆ ಸ್ನೇಹಿತರೆ. ಅದೇ ರೀತಿಯಾಗಿ 1 ವಾರ ಟ್ರೈನಿಂಗ್ ಇರುತ್ತೆ. ಪ್ರತಿದಿನ ನಿಮಗೆ 500 ರೂಪಾಯಿಯನ್ನು ಕೊಡ್ತಾರೆ ಸ್ನೇಹಿತರೆ. ನಂತರ ಟ್ರೈನಿಂಗ್ ಮುಗಿಸ್ಕೊಂಡು ಬಂದಿದ್ದಾದಮೇಲೆ ನೀವು ಟೂಲ್ ಕಿಟ್ಗೆ ಬುಕ್ ಮಾಡಬೇಕಾಗುತ್ತೆ. ಪೋಸ್ಟ್ ಮುಖಾಂತರ ನಿಮಗೆ ಫ್ರೀಯಾಗಿ 15,000 ರೂಪಾಯಿ ಬೆಲೆ ಬಾಳುವ ಟೂಲ್ ಕಿಟ್ಟನ್ನು ಕೊಡ್ತಾರೆ. ಈ ಲೋನ್ ಆದರೆ ನಿಮ್ಗೆ ಇಷ್ಟ ಇದ್ದರೆ ನೀವು ತಗೋಬೋದು, ಇಲ್ಲ ಅಂದರೆ ಇಲ್ಲ. ಆದರೆ ಟ್ರೈನಿಂಗ್ ಅಮೌಂಟ್ 4,000, 15,000 ರೂಪಾಯಿ ಬೆಲೆ ಬಾಳುವ ಟೂಲ್ ಕಿಟ್ ನಿಮ್ಮ ಮನೆಗೆ ಪೋಸ್ಟ್ಗೆ ಬರುತ್ತೆ. ಟೋಟಲಾಗಿ 19,000 ಆಗುತ್ತೆ. ನೀವು ಲೋನ್ ಬೇಕು ಅಂದರೆ ತಗೋಬೋದು, ಇಲ್ಲ ಅಂದರೆ ಇಲ್ಲ ಸ್ನೇಹಿತರೆ. ಸೊ ಈ ಒಂದು ಯೋಜನೆಗೆ PM ವಿಶ್ವಕರ್ಮ ಯೋಜನೆ ಅಂತ ಕರೀತಾರೆ. ಸೊ ನಿಮ್ಮ ಹತ್ತಿರದಲ್ಲಿ ಯಾವುದಾದ್ರೂ ಸೈಬರ್ ಸೆಂಟರ್ ಅಂದರೆ CSC ಸೆಂಟರ್ ಇದ್ದರೆ ಅಲ್ಲಿ ಹೋಗ್ಬಿಟ್ಟು ನಾನು ಹೇಳಿರ್ತಕ್ಕಂಥ ದಾಖಲಾತಿಗಳನ್ನು ಎತ್ಕೊಂಡೋದ್ರೆ ಈ ಒಂದು ಯೋಜನೆಗೆ ಅರ್ಜಿಯನ್ನು ಹಾಕ್ಕೊಡ್ತಾರೆ ಸ್ನೇಹಿತರೆ. ಸೊ ಹಾಗಾಗಿ ಯಾರೆಲ್ಲ ಇನ್ನೂ ಈ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿಲ್ವೋ ಅಂಥವರು ಈ ಕೂಡಲೇ ಅರ್ಜಿಯನ್ನು ಸಲ್ಲಿಸಿ ಸ್ನೇಹಿತರೆ. ಇದೇ ರೀತಿಯಾಗಿ ವಿಶ್ವಕರ್ಮ ಯೋಜನೆಗೆ ಸಂಬಂಧಿಸಿದಂಥ ಹಲವಾರು ಮಾಹಿತಿಯನ್ನು ನಮ್ಮೊಂದು ಯೂಟ್ಯೂಬ್ ಚಾನಲಲ್ಲಿ ಕೊಡ್ತಾ ಇರ್ತೀವಿ. ಆ ಮಾಹಿತಿ ನಿಮಗೆ ಬರಬೇಕಾದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಾಗ ಮಾತ್ರ ಆ ಮಾಹಿತಿ ಬರುತ್ತೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.